ಆ ಪರಮಾತ್ಮನಲ್ಲಿ ನಮ್ಮ ಅತಿ ಶ್ರದ್ಧಾ ಅತಿ ಭಕ್ತಿ ಇಂದ ನಾವು ಬೇಡ್ಕೊಳ್ಳೋದು, ಹೇ ಪರಮಾತ್ಮ, ನಿನ್ನ ಕೃಪೆಯಿಂದ ನಮಗೆ ಜ್ಞಾನ ಸಿಗ್ತಾ ಇದೆ, ಇದು ನನಗೆ ಸರಿಯಾಗಿ ಅರ್ಥ ಆಗಿ ನನ್ನಲ್ಲಿ ಇದು ಶಾಶ್ವತವಾಗಿ ಉಳಿಯುವಂತೆ ಮಾಡು. ಅಜ್ಞಾನವನ್ನು ಕೊಟ್ಟವನು ನೀನೇ, ಜ್ಞಾನ ಕೂಡ ಕೊಡುವಂಥವನು ನೀನೇ. ಆದ್ರೆ ಈ ಜ್ಞಾನ ಉಳಿಲಿಕ್ಕೆ ಏನ್ ಮಾಡ್ಬೇಕು? ನೀನೇ ಮಾಡಬೇಕು ಪರಮಾತ್ಮ. ಎಲ್ಲ ಗುರು ಪರಂಪರಕ್ಕೆ ನಮ್ಮ ಸಾಷ್ಟಾಂಗ ನಮಸ್ಕಾರಗಳು. ಈಗ ಮೊನ್ನೆ ನಾವು 16ನೇ ಶ್ಲೋಕ ನಾವೇನು ಓದಿದ್ವಿ, ಮತ್ತೆ ಅಲ್ಲಿ ನಮ್ಗೆ ಏನ್ ತಿಳಿದು ಬಂತು? ಇದು ಎಂಟೈರ್ ಭಗವದ್ಗೀತೆಯಲ್ಲಿ ಇರ್ತಕ್ಕಂಥ ಮೋಸ್ಟ್ ಪ್ರೊಫೌಂಡ್, ಬಹಳ ಘನವಾದ ಒಂದು ಈ ಶ್ಲೋಕ ಅಂತ ಒಂದು ಅರ್ಥ ಆಯ್ತು. ಅದರಲ್ಲಿ ಏನ್ ಹೇಳ್ತಾರ ಅವರು? ಯಾವುದು ಅಸತ್ಯವಾಗಿದೆಯೋ ಅದಕ್ಕೆ ಅಸ್ತಿತ್ವ ಇಲ್ಲ, ಮತ್ತೆ ಸತ್ಯವು ಸದಾ ಇರುತ್ತದೆ ಅಂತ ಈ ಒಂದು ಮಾತು ಹೇಳಿದ್ರು ಅವರು. ಸೊ ಇವತ್ತು ನಾನು ಇದೇ ಒಂದು ಪಾಯಿಂಟ್ ಮೇಲೆ ಆ ಅಸ್ತಿತ್ವದ ಬಗ್ಗೆ ಒಂದ್ ಸ್ವಲ್ಪ ನಿಮ್ಮ ಹತ್ರ ಇನ್ನೊಂದು ಕೆಲವು ಎಕ್ಸಾಂಪಲ್ಸ್ ಕೊಟ್ಟು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೇನೆ. ಆಮೇಲೆ ಶ್ಲೋಕ 17, 18, 19 ಇವೆಷ್ಟು ಕವರ್ ಆಗತ್ತೆ ಅದನ್ನ ನೋಡೋಣ. ಮತ್ತೆ ಕೊನೆಯದಾಗಿ ನಾವು ನಿನ್ನೆ ಏನು ಪಂಚಕೋಶಗಳದೊಂದು ನಮಗೆ ಅರ್ಥ ಆಯ್ತು. ಈಗ ನಾವು ಪಂಚಕೋಶಗಳಲ್ಲ, ಆಮೇಲೆ ಸ್ಥೂಲ ಸೂಕ್ಷ್ಮ ಕಾರಣ ಶರೀರ ಕೂಡ ಅಲ್ಲ ಅಂತ ನಮಗೆ ಒಂದು ನಿನ್ನೆ ಇದು ಏನ್ ತಿಳ್ಕೊಂಡಿದೀವಿ. ಇದನ್ನ ಕೂಡ ಒಂದು ಸ್ವಲ್ಪ ನಾವು ಆ ಪಂಚಕೋಶಗಳ ಮೇಲೆ ನಾವು ಹೇಗೆ ನಿನ್ನೆ ಮೆಡಿಟೇಷನ್ ಮಾಡಿದ್ವಿ ಅದನ್ನು ಕೊನೆಗೆ ಮೆಡಿಟೇಷನ್ ಮಾಡೋಣ. ಓಕೆ. ಒಂದು ಚಿಕ್ಕ ಹಳ್ಳಿ, ತಂದೆ ಮಗಂಗೆ ಹೇಳ್ತಾನೆ, ನಡೆಯೋ ನಿನಗೆ ನಾನು ಇವತ್ತು ಪಟ್ಟಣಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತಾನೆ. ಸೊ ಮಕ್ಕಳಿಗೆ ಖುಷಿ, ಹಳ್ಳಿಯಿಂದ ಪಟ್ಟಣಕ್ಕೆ ಯಾವಾಗೋ ಒಮ್ಮೆ ಹೋಗೋದೇನೋ, ತಿಂಗಳ ಹೋಗಂಗಿಲ್ಲ, ಏನಿಲ್ಲ, ಎಷ್ಟು ವರ್ಷ ಆಗಿತ್ತೇನೋ ಅವ್ರು ಹೋಗಿ. ಇವನಿಗೇನು ಹುಡುಗಂಗೆ, ಅಲ್ಲಿಗೆ ಹೋದ್ರೆ ನಮಗೆ ಒಳ್ಳೊಳ್ಳೆದು ತಿನ್ಲಿಕ್ಕೆ ಸಿಗ್ತೈತೆ, ಆಟದ ಸಾಮಾನು ತಗೋಬಹುದು, ಈ ತರ ಐಸ್ ಕ್ರೀಮ್ ಅಂತೆ, ಚಾಕ್ಲೇಟ್ ಅಂತೆ, ಇವೆಲ್ಲ ಏನು ಬಹಳ ಪ್ರಿಯವಾದ ಇವೆಲ್ಲ ಸಿಗುತ್ತಲ್ಲ. ಸೊ ಆ ಒಂದು ಖುಷಿ ಆಗತ್ತೆ. ಹುಡುಗ ಕುಣಿಲಿಕ್ಕೆ ಶುರು ಮಾಡ್ತಾನೆ, ಸುಮಾರು ಒಂದು 9-10 ವರ್ಷದ ಹುಡುಗ. ಅವಾಗ ಅವ್ರ ತಂದೆಯವ್ರು ಏನಂತಾರೆ, ಈ ಮಗ ನಿನಗೆ ನಾನು ಇವತ್ತು ಒಂದು ಸಿನಿಮಾ ತೋರಿಸ್ತೀನಿ ಅಂತಾರೆ. ಈ ಚಿಕ್ಕ ಮಗನ್ ಈ ಹುಡುಗನ್ ಗೊತ್ತಿಲ್ಲ ಸಿನಿಮಾ ಅಂದ್ರೆ ಏನು ಅಪ್ಪ ಅಂತ ಕೇಳ್ತಾನೆ. ಏನಿಲ್ಲ, ಅಲ್ಲಿ ಒಂದು ಬಿಳೆ ಸ್ಕ್ರೀನ್ ಇರ್ತೈತೆ, ಆ ಸ್ಕ್ರೀನ್ ಮೇಲೆ ಫೋಟೋಗಳು ಬರ್ತವೆ, ಅದು ಒಂದು ಕತೆ ಆಗ್ಲಿ, ಒಂದು ಸನ್ನಿವೇಶ ಆಗ್ಲಿ ಅದ್ರಲ್ಲಿ ತೋರಿಸ್ತಾರೆ. ಮತ್ತೆ ನಮಗೆ ಧ್ವನಿ ಕೂಡ ಕೇಳಿಸ್ತಾ ಇರುತ್ತೆ. ಅಂದ್ರೆ ನೀನ್ ಅದನ್ನ ನೋಡಿದ್ರೆ ಏನಿದೆ ಅಲ್ಲಿ ನಡೀತಾ ಇರಂಗ್ ನಿನಗೆ ಕಾಣಿಸುತ್ತೆ ಅಂತಾರೆ. ಇವನು ಫಸ್ಟ್ ಟೈಮ್ ನೋಡ್ತಾ ಇದ್ದಾನೆ, ಫಸ್ಟ್ ಟೈಮ್ ಕೇಳ್ತಾ ಇದ್ದಾನೆ ಸಿನಿಮಾ ಅಂದ್ರೆ ಏನಪ್ಪಾ, ಓಕೆ ಖುಷಿ ಆಗತ್ತೆ, ಸರಿ ಅಂತ ಹೊರಡ್ತಾರೆ. ಸ್ವಲ್ಪ ದೂರ ನಡಿಬೇಕು, ಆಮೇಲೆ ಬಸ್ ಹಿಡಿಬೇಕು, ಮತ್ತೆ ಬಸ್ಸಿಂದ ಬಸ್ ಹಿಡಿದು ಮತ್ತೆ ಇನ್ನೊಂದ್ ಕಡೆ ಚೇಂಜ್ ಮಾಡಿ ಕೊನೆಗೆ ಅವರು ಪಟ್ಟಣ ಮುಟ್ತಾರೆ. ಅಲ್ಲೇನಾಗತ್ತೆ, ಈ ಥಿಯೇಟರ್ ಒಳಗಡೆ ಹೋಗ್ತಾರೆ ಇವರು. ಹೋಗ್ತಿದ್ದಂಗೆನೆ ನೋಡಿದ್ರೆ ಸಿನಿಮಾ ಆಲ್ರೆಡಿ ಸ್ಟಾರ್ಟ್ ಆಗ್ಬಿಟ್ಟಿದೆ. ಸ್ವಲ್ಪ ಲೇಟ್ ಆಯ್ತಲ್ಲ ಇವ್ರು ಬರೋದು. ಸೊ ಇವನು ಮಹಾಭಾರತ ನಡೀತಾ ಇದೆ ಅಲ್ಲಿ ಸಿನಿಮಾ ನೋಡ್ತಾ ಇದ್ದಾನೆ, ಎಲ್ಲ ಖುಷಿ ಆಗ್ತಾ ಇದೆ ಅವನಿಗೆ. ಏನ್ ಸೌಂಡ್ ಬೇರೆ ಬರ್ತಾ ಇದೆ, ಜೋರಾಗಿ ಸೌಂಡ್ ಬರ್ತೈತೆ. ಅಷ್ಟು ಜೋರ್ ಸೌಂಡ್ ಯಾವತ್ತೂ ಕೇಳಿರಂಗಿಲ್ಲ ಅವನು. ಮತ್ತೆ ದೊಡ್ಡದಾಗಿ ಚಿತ್ರಗಳು ಕಾಣಿಸ್ತಾ ಇದ್ದಾನೆ ಮುಂದೆ. ಖುಷಿಯಿಂದ ನೋಡ್ತಾ ಇದ್ದಾನೆ, ನಗ್ತಾ ಇದ್ದಾನೆ, ಅಲ್ಲಿ ಇಲ್ಲಿ ಆಳ್ತಾ ಇದ್ದಾನೆ. ಅವಾಗೆ ಅವ್ರ ಅಪ್ಪನ್ ಕೇಳ್ತಾನೆ, ಅಪ್ಪ ನೀನಂದಿ ಇಲ್ಲೇನೋ ಬಿಳೆ ಸ್ಕ್ರೀನ್ ಇರ್ತೈತೆ ಅಂದೆಲ್ಲ, ಎಲ್ಲಿದೆ ಇದು ಸ್ಕ್ರೀನು ಅಂತಾನೆ. ಅಲ್ಲೇ ಇದೆಯಲ್ಲೋ, ಕಾಣಿಸ್ತಾ ಇದೆಯಲ್ಲ ಎದುರಿಗೆ. ಅಂದ್ರೆ ಯಾರು? ಆ ಕೃಷ್ಣನ ಸ್ಕ್ರೀನ್ ಅಂದ್ರೆ.
ಅಂದ್ರೆ ಈ ಒಂದು ಸನ್ನಿವೇಶ ಅರ್ಜುನ ಕೃಷ್ಣನ್ ನಾವೇನು ಇವಾಗ ಪಾಠ ಓದ್ತಾ ಇದೀವಿ, ಗಾಂಡೀವನ್ನ ಬಿಟ್ಟು ಅರ್ಜುನ ಕೂತಿದ್ದ ಆ ಒಂದು ಸನ್ನಿವೇಶ ಅಲ್ಲಿ ನಡೀತಾ ಇದೆ. ಅಂದ್ರೆ ಕೃಷ್ಣನ ಅದನ್ನೆಲ್ಲ ಹಿಂದೆ ನೋಡು, ಯಾರು ಅರ್ಜುನನ ಹಿಂದೆ ನೋಡಪ್ಪ. ಅಂದ್ರೇನ್ ರಥನ? ಇಲ್ಲ ಇಲ್ಲ ಇಲ್ಲ, ಇನ್ನ ಹಿಂದೆ ನೋಡು. ಮತ್ತೆ ಆ ಸೈನ್ಯನ? ಇಲ್ಲಪ್ಪ, ಇನ್ನ ಹಿಂದೆ ನೋಡು. ಮತ್ತೆ ಆಕಾಶನ ಅಂತ ಕೇಳ್ತಾನೆ. ಇಲ್ಲಪ್ಪ ಅಂತಂತ. ಸೊ ಈ ಹುಡುಗಂಗೆ ಅದು ಗೊತ್ತೇ ಆಗ್ತಾ ಇಲ್ಲ, ಯಾವ್ದಪ್ಪ ಸ್ಕ್ರೀನ್ ಅಂತ. ಅಪ್ಪ ಏನೋ ಹೇಳಿದ್ದ, ಅಲ್ಲಿ ಒಂದ್ ಬಿಳಿಯ ಸ್ಕ್ರೀನ್ ಇರ್ತೈತೆ, ಅದ್ರ ಮೇಲೆ ಚಿತ್ರಗಳು ಬರುತ್ತೆ ಹಾಗೆ ಹೇಗೆ ಅಂತ ಹೇಳಿ. ಅಷ್ಟರೊಳಗೆ ಇಂಟರ್ವಲ್ ಆಗುತ್ತೆ. ಇಂಟರ್ವಲ್ ಆದ ತಕ್ಷಣ ಸ್ಕ್ರೀನ್ ಬಂದಾಯ್ತು, ಬಿಳೆ ಇದು ಮೂವಿ ಬಂದಾಯ್ತು, ಪ್ರೊಜೆಕ್ಷನ್, ಬಿಳೆ ಸ್ಕ್ರೀನ್ ಕಾಣುತ್ತೆ ಅವನಿಗೆ. ಅವಾಗ ಅವ್ರು ಹೇಳ್ತಾರೆ, ನೋಡಲ್ಲ ಮಗ, ಇದೇ ಸ್ಕ್ರೀನ್, ಬಿಳೆ ಸ್ಕ್ರೀನ್ ಅನ್ನಲ್ಲ ಇದು. ಓ ಹೌದಾ, ಇದ್ರ ಮೇಲೆಲ್ಲ ಬರ್ತಿದ್ವಾ ಚಿತ್ರಗಳು? ಹೌದು. ಇಲ್ಲಿ ಹೇಗೆ ಆ ಸ್ಕ್ರೀನ್ ಇಲ್ದೆ ನೀವೇನ್ ಪ್ರೊಜೆಕ್ಟ್ ಮಾಡಿದ್ರು ಕೂಡ ನಿಮಗೆ ಯಾವುದು ಕಾಣೋದಿಲ್ಲ. ಆ ಸ್ಕ್ರೀನ್ ತೆಗೆದ್ಬಿಡ್ರಿ, ಪ್ರೊಜೆಕ್ಟರ್ ಆನ್ ಆಗ್ಲಿ, ಸ್ಟಾರ್ಟ್ ಆಗ್ಲಿ, ನಿಮಗೇನ್ ಕಾಣುತ್ತೆ? ಸೊ ಸಂಪೂರ್ಣ ಈ ಒಂದು ಸೃಷ್ಟಿಯ ಅಸ್ತಿತ್ವಕ್ಕೆ ಅದು ನಾವೇನು ಚೈತನ್ಯ ಶಕ್ತಿ ಜೊತೆಗೆ ಸತ್ ಶಕ್ತಿ ಅಂತೀವಲ್ಲ, ಅಸ್ತಿತ್ವದ ಶಕ್ತಿ, ಪಂಚಭೂತಗಳ ಶಕ್ತಿ, ನಮ್ಮನ್ನು ನಿರ್ಮಾಣ ಮಾಡ್ಲಿಕ್ಕೆ ಆ ಶಕ್ತಿಯೇ ಹೇಗೆ ಸ್ಕ್ರೀನ್ ಇದ್ರೆ ಮಾತ್ರ ನಮಗೆ ನೋಡ್ಲಿಕ್ಕೆ ಸಾಧ್ಯ ಉಂಟು, ಹಾಗೆ ನಮ್ಮಲ್ಲಿ ಪಂಚಭೂತಗಳಿಂದ ಎಲ್ಲ ಏನಿದು ಸೃಷ್ಟಿ ತಯಾರಾಗಿದ್ದು ನಮಗೆ ಇವತ್ತು ಕಣ್ಣಿಗೆ ಕಾಣಿಸ್ತಾ ಇದೆ. ಇವಾಗ ನಾವು ಈ ಒಂದು ಯಾವುದೇ ವಸ್ತುನೂ ಇಲ್ಲ ಅಂದ್ರೆ ನಿಮ್ಗೇನ್ ಕಾಣುತ್ತೆ? ಸೊ ಹಾಗೆ ನಮ್ಮ ಒಂದು ಸಂಪೂರ್ಣ ಒಂದು ಜಗತ್ತಿನಲ್ಲಿ ಏನೇನ್ ನಿಮಗೆ ಕಾಣ್ತಾ ಇದೆ ಅದೆಲ್ಲ ಒಂದು ನೋಟ ಕಾಣ್ತಾ ಇರೋದು ಆ ಹಿಂದೆ ಈ ಪರಮಾತ್ಮನ ಶಕ್ತಿ, ಆ ಸತ್ ಶಕ್ತಿ ಅಂತ ಏನಂತೀವಿ, ಆ ಸತ್ ಶಕ್ತಿಯಿಂದಾನೇ ಇದೆಲ್ಲ ನಮಗೆ ಕಂಡು ಬರ್ತಾ ಇದೆ. ಹೇಗೆ ನಮಗೆ ಸಿನಿಮಾ ನೋಡ್ಬೇಕಾದ್ರೆ ಸ್ಕ್ರೀನ್ ಕಾಣಲ್ವೋ, ಹಾಗೆಯೇ ನಾವು ಜಗತ್ತು ನೋಡ್ಬೇಕಾದ್ರೆ ಅದ್ರ ಹಿನ್ನೆಲೆಯಲ್ಲಿ ಪರಮಾತ್ಮ ಕಾಣೋದಿಲ್ಲ. ಚರ್ಮದ ಚಕ್ಷು ಕಾಣಂಗಿಲ್ಲ. ಆದ್ರೆ ಯಾರಿಗೆ ಜ್ಞಾನದ ಚಕ್ಷು ಇರುತ್ತೋ ಅವ್ರಿಗೆ ಗೊತ್ತು ಇದ್ರ ಹಿಂದೆ ಆ ಒಂದು ಸ್ಕ್ರೀನ್ ಇದೆ. ಅದೇ ರೀತಿ ಅವ್ರಿಗೆ ಗೊತ್ತು ಈ ಪ್ರತಿಯೊಂದು ಅಂಶದಲ್ಲಿ ಅದ್ರ ಹಿಂದೆ ಪರಮಾತ್ಮನ ಶಕ್ತಿ ಇದೆ ಅಂತೇಳಿ. ಓಕೆ, ಜಸ್ಟ್ ನಿಮ್ಗೆ ಅದೊಂದು ಕ್ಲಾರಿಟಿ ಬರಲಿ ಅನ್ನೋದಕ್ಕೆ ನಾನು ಈ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಓಕೆ, ಇವಾಗ ನಾವು 17ನೇ ಶ್ಲೋಕ ತಗೋಣ. ಇಲ್ಲಿ ಎಲ್ಲರೂ ಕೂತಲ್ಲೇ ಇದನ್ನ ನಾನು ಹೇಳಿದ್ಮೇಲೆ ಹೇಳಿ. ಅವಿನಾಶಿತು ತದ್ವಿದ್ದಿ ಏನ ಸರ್ವಮಿದಂ ತತಂ ವಿನಾಶಮವ್ಯಯಸ್ಯಾಸ್ಯ ನ ಕಶ್ಚಿತ್ ಕರ್ತುಮರ್ಹತಿ. ಅವಿನಾಶಿತು ತದ್ವಿದ್ದಿ ಯೇನ ಸರ್ವಮಿದಂ ತತಂ ವಿನಾಶಮವ್ಯಯಸ್ಯಾಸ್ಯ ನ ಕಶ್ಚಿತ್ ಕರ್ತುಮರ್ಹತಿ. ಇಲ್ಲಿ ಪರಮಾತ್ಮ ಏನಂತಾರೆ, ಇದು ಆತ್ಮದ ಬಗ್ಗೆನೆ. ಅವ್ರಂತಾರೆ ಅದೇನು ಒಂದು ಶಕ್ತಿ ಇದೆ ಈ ಇಡೀ ಬ್ರಹ್ಮಾಂಡದಲ್ಲಿ, ಸಂಪೂರ್ಣವಾಗಿ ಆವರಿಸಿದೆ ಶಕ್ತಿ, ಆವರಿಸಿದೆ. ಈ ಶಕ್ತಿ ಯಾವುದೇ ಕಾರಣಕ್ಕೂ ಕೂಡ
ಅದನ್ನ ನಾಶ ಮಾಡಲಿಕ್ಕೆ ಆಗೋದಿಲ್ಲ. ಇಲ್ಲಿ ನಿಮಗೆ ನಾವು ಹೇಗೆ ಮಾತಾಡಿದ್ವಿ, ಪಂಚಭೂತಗಳು ಹಿಂದೆ ಬಂತು ಆಟಮ್ಸ್, ನ್ಯೂಟ್ರಾನ್, ಪ್ರೋಟಾನ್, ಎಲೆಕ್ಟ್ರಾನ್. ಅದರ ಹಿಂದ್ಗಡೆ ಇದೆ ಸಬ್ ಆಟೋಮಿಕ್ ಪಾರ್ಟಿಕಲ್ಸ್ ಅಂತ ಬರುತ್ತೆ. ಅದ್ರ ಹಿಂದೆ ಬರುತ್ತೆ ಫೋಟಾನ್ಸ್ ಅಂತ ಬರುತ್ತೆ, ಕ್ವಾರ್ಕ್ಸ್ ಅಂತ ಬರುತ್ತೆ, ಆಂಟಿ ಕ್ವಾರ್ಕ್ಸ್ ಅಂತ ಬರುತ್ತೆ. ಇವಾಗ ರೀಸೆಂಟ್ ಆಗಿ 2012ರಲ್ಲಿ ಒಂದು ಹಿಗ್ಸ್ ಬೋಸೋನ್ ಅಂತೇಳಿ ಒಬ್ಬ ಸೈಂಟಿಸ್ಟ್ ಪೀಟರ್ ಹಿಗ್ಸ್ ಅಂತೇಳಿ ಅವರು ಒಂದು ಥಿಯರಿ ಕಂಡುಹಿಡಿದ್ರು. ಎಕ್ಸಾಕ್ಟ್ಲಿ 4th July 2012. ಅವ್ರು 2013 ನೋಬೆಲ್ ಪ್ರೈಸ್ ಬಂತ ಅವ್ರಿಗೆ. ನಾನು ಅವಾಗ 2011, 12 and 13 ನಾನೇನು ಕೋರ್ಸ್ ಮಾಡ್ತಾ ಇದ್ನಲ್ಲ, ಸೊ ಮಧ್ಯದಲ್ಲಿ ಬಂದಾಗ ನಮ್ಗೂ ಸಾಕಷ್ಟು ಒಂದು ಖಾತ್ರಿ ಆಯ್ತು. ಇಲ್ಲಿ ಏನು ಈ ಶ್ಲೋಕದಲ್ಲಿ ಕೃಷ್ಣ ಪರಮಾತ್ಮ ಯಾವಾಗ 5000 ವರ್ಷದ ಮುಂಚೆ ಹೇಳ್ದ, ಈ ಶಕ್ತಿಯನ್ನು ಯಾರು ಯಾವುದೇ ರೀತಿಯಿಂದ ನಾಶ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತಂದ್ರಲ್ಲ, ಈ ಹಿಗ್ ಬೋಸಾನ್ ಥಿಯರಿಯಲ್ಲಿ, ಕ್ವಾಂಟಮ್ ಫಿಸಿಕ್ಸ್ ಅಲ್ಲಿ ಅವ್ರು ಅದೇ ಹೇಳ್ತಾರೆ. ಇದು ಒಂದು ಗಾಡ್ ಪಾರ್ಟಿಕಲ್ ಅಂತಾನೆ ಹೆಸರಿಟ್ರು ಅದಕ್ಕೆ. ಅದನ್ನ ಎಷ್ಟು ರೀತಿಯಿಂದ ಅದನ್ನ ಸ್ಮ್ಯಾಶ್ ಮಾಡಕ್ ನೋಡಿದ್ರು ಅದು ಏನು ಮಾಡಕ್ಕಾಗ್ಲಿಲ್ಲ ಅದು. ಸೊ ಇಲ್ಲಿ ಸಂಪೂರ್ಣ ಈ ಚೈತನ್ಯ ಶಕ್ತಿ ಒಂದ್ ಕಡೆ, ಈ ಒಂದು ಎಕ್ಸಿಸ್ಟೆನ್ಸ್ ಶಕ್ತಿ ಒಂದ್ ಕಡೆ. ಸಂಪೂರ್ಣ ಬ್ರಹ್ಮಾಂಡ ನಿರ್ಮಾಣ ಆಗ್ಲಿಕ್ಕೆ ಏನ್ ನಮಗೆ ಪಂಚಭೂತಗಳಿಂದ ಶುರುವಾಯಿತು, ಅದ್ರ ಹಿನ್ನೆಲೆ ಕೊನೆಗೆ ಮೈನ್ಯೂಟೆಸ್ಟ್ ಆಸ್ಪೆಕ್ಟಿಗೆ ಹೋದ್ರೆ ಹಿಗ್ಸ್ ಬೋಸಾನ್ ಥಿಯರಿ. ಇವಾಗ ಅದು ಲೇಟೆಸ್ಟ್ ಇನ್ವೆನ್ಷನ್. ಅದು 2000ರಲ್ಲಿ ತಾವು ನ್ಯೂಟ್ರಿನೋ ಥಿಯರಿ ಅಂತ ಬಂತು. ಹೀಗೆ ಕ್ವಾರ್ಕ್ಸ್ ಥಿಯರಿ 1995 ಅಲ್ಲಿ ಬಂತು. ಬಟ್ ಲೇಟೆಸ್ಟ್ ಇದು ಹಿಗ್ಸ್ ಬೋಸಾನ್. ಆಮೇಲೆ ಅದಕ್ಕೆ ಹೆಸರೇ ಇಟ್ಬಿಟ್ರು ಗಾಡ್ ಪಾರ್ಟಿಕಲ್ ಅಂತ ಹೇಳಿ. ಸೊ ನೋಡಿ, ಏನೇ ನಮ್ಮ ಶಾಸ್ತ್ರದಲ್ಲಿ ಬರ್ದಿದಾರೋ ಇವಾಗ ಹೊಸ್ತಾಗಿ ಇವ್ರಿಗೆ ಹೇಗೆ ಬುದ್ಧಿ ಬರ್ತಾ ಇದೆ, ಹೇಗೆ ಆಪರೇಟರ್ ಸಿಗ್ತಾ ಇದೆ, ಇವರು ಅದನ್ನ ಕಂಡುಹಿಡಿತಾ ಇದ್ದಾರೆ. ಸೊ ಇಲ್ಲಿ ಇದು ಬಹಳ ಒಂದು ಮುಖ್ಯವಾದ, ಅಂದ್ರೆ ನಮಗೆ ಧೈರ್ಯ, ಖಾತ್ರಿ. ಹೌದು, ನಮಗೆ ಗೊತ್ತಿಲ್ಲ, ಇವಾಗ ಸೈಂಟಿಸ್ಟ್ ಹೇಳಿದ್ರೆ ನಮಗಿನ್ನ ಖಾತ್ರಿ ಆಯ್ತಲ್ಲ. ಸೊ ಇದು 17ನೇ ಶ್ಲೋಕ. ಇವಾಗ ಇಲ್ಲಿ ಏನ್ ಮಾಡ್ತಾರೆ, 18 ಮತ್ತು 19ನೇ ಶ್ಲೋಕ ಏನ್ ಮಾಡ್ತಾ ಇದಾರೆ ಅಂದ್ರೆ, ಹೇಗೆ 16ನೇ ಶ್ಲೋಕದಲ್ಲಿ ಸತ್ಯ ಮತ್ತು ಅಸತ್ಯದ ಬಗ್ಗೆ ಮಾತಾಡಿದ್ರು, ಇಲ್ಲಿ ಅದೇ ಮಾತನ್ನ ಮುಂದುವರಿಸ್ತಾ ಇದ್ದಾರೆ ಇಲ್ಲಿ ಕೃಷ್ಣ ಪರಮಾತ್ಮ. ಆಮೇಲೆ ಒಂದೊಂದೇ ಕ್ವಾಲಿಟಿ, ಈ ನಮ್ಮ ಆತ್ಮದ ಏನೇನ್ ಕ್ವಾಲಿಟೀಸ್ ಇದಾವೆ ಅದನ್ನ ಒಂದೊಂದೇ ಇಲ್ಲಿ ಹೇಳ್ತಾ ಹೋಗ್ತಾ ಇದ್ದಾರೆ. ಒಂದೇನಿಲ್ಲ ಏನಾಯ್ತು, ಅವಿನಾಶಿ ಅಂತ ಒಂದ್ ಹೇಳಿದ್ರ ಇವ್ರು ಇಲ್ಲಿ. ನಾವು ನೋಡಿದಾಗೆ ಅವಿನಾಶಿ ಅಂದ್ರೇನು, ಇಂಡಿಸ್ಟ್ರಕ್ಟಬಲ್. ಇದನ್ನ ಯಾವುದೇ ಕಾರಣಕ್ಕೂ ಇದು ನಾವು ನಾಶ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಇವಾಗ 18ರಲ್ಲಿ ಏನ್ ಹೇಳ್ತಾರೆ ನೋಡೋಣ ಬನ್ನಿ. ಅಂತವಂತ ಇಮೇ ದೇಹಾ ನಿತ್ಯಸ್ಯೋಕ್ತಾ ಶರೀರಿಣಃ ಅನಾಶಿನೋ ಪ್ರಮೇಯಸ್ಯ ತಸ್ಮಾದ್ಯುಧ್ಯಸ್ವ ಭಾರತ. ಅಂತವಂತ ಇಮೇ ದೇಹಾಃ ನಿತ್ಯಸ್ಯೋಕ್ತಾ ಶರೀರಿಣಾನ್ ಅನಾಸಿನೋ ಪ್ರಮೇಯಸ್ಯ ತಸ್ಮಾದ್ಯುಧ್ಯಸ್ವ ಭಾರತ. ಇಲ್ಲಿ ಅರ್ಜುನ, ಯಾವುದೇ ಒಂದು ದೇಹ ಆಯ್ತು, ಇದು ದೇಹ ಮಾತ್ರ ತೀರುತ್ತೆ. ದೇಹ ಹುಟ್ಟುತ್ತೆ, ದೇಹ ತೀರುತ್ತೆ. ಆದರೆ ಮನಸ್ಸು ಮತ್ತೆ ಆತ್ಮ ಏನಿದೆ ಇದು ಯಾವಾಗ್ಲೂ ಇರುತ್ತೆ. ಮನಸ್ಸು ಅಂದ್ರೆ ಇಲ್ಲಿ ಜೀವ ಆಯ್ತು. ನಮ್ಮ ಸ್ಥೂಲ ಶರೀರ, ಸೂಕ್ಷ್ಮ ಶರೀರ ಮತ್ತು ಕಾರಣ ಶರೀರ, ಅದು ಜೀವಕ್ಕೆ ಸಂಬಂಧಪಟ್ಟಿದ್ದು. ಮನಸ್ಸು ಮತ್ತು ಆತ್ಮ ಇದಕ್ಕೆ ಸಾವಿಲ್ಲ. ಮನಸ್ಸು
ಏನ್ಷಂಟ್ ಅದು. ಏನ್ಷಂಟ್ ಅಂದ್ರೆ ತಲತಲಾಂತರದಿಂದ ಬಂದಿರತಕ್ಕಂಥ ಈ ಮನಸ್ಸು ಇವತ್ತು ನಿನ್ನೆ ಆಗಿದ್ದಲ್ಲ. ಇದು ಒಂದು ಚಿಕ್ಕ ಮಗುವಾಗಿ ಹುಟ್ಟಿದ್ರು ಕೂಡ ಅದು ಎಷ್ಟು ಕೋಟಿ 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 ಜನ್ಮ ಎತ್ತಿ ಚಿಕ್ಕ ಮಗುವಾಗಿ ಮತ್ತೆ ವಾಪಸ್ ಹುಟ್ಟಿರುತ್ತವೆ. ಆತ್ಮ ಏನಿದೆ ಅಮರ, ಶಾಶ್ವತ. ಸೊ ನೀನ್ ಯಾಕೆ ಚಿಂತೆ ಮಾಡ್ತೀಯಪ್ಪ? ಹೋದ್ರೆ ಬರೀ ದೇಹ ಅಷ್ಟೇ ಹೋಗೋದು, ಆ ವ್ಯಕ್ತಿಗಳೇನೇ ಹೋಗೋದಿಲ್ಲ, ಮತ್ತೆ ಅವರು ವಾಪಸ್ ಬರ್ತಾರೆ ಅಂತ ಅರ್ಜುನಂಗೆ ಇದು ಅವ್ರು ಮಾತಾಡ್ತಾ ಇರೋದು. ಇಲ್ಲಿ ನೀವು ನೋಡಿದ್ರೆ ಹಿಂದಿನ ಶ್ಲೋಕದಲ್ಲಿ ಇಂಡೆಸ್ಟ್ರಕ್ಟಬಲ್ ಅಂತ ಹೇಳಿದ್ರು, ಅವಿನಾಶಿ ಅಂತಂದ್ರಲ್ಲ, ಇಲ್ಲಿ ಅದನ್ನೇ ಅನಾಸೀನಃ ಅಂತೇಳಿ ಅವ್ರು ಅದನ್ನ ಮತ್ತೆ ಅದನ್ನೇ ಒಂದ್ ಹೇಳಿ ಮತ್ತೆ ಇನ್ನೊಂದು ಕ್ವಾಲಿಟಿ ಆಗ್ತವೆ, ಅಪ್ರಮೇಯಸ್ಯ ಅಂತಾರೆ. ಅಪ್ರಮೇಯಸ್ಯ ಅಂದ್ರೆ ಇದನ್ನ ತಿಳ್ಕೊಳ್ಳೋದು ಕಷ್ಟ. ಹೇಗೆ? ನಮ್ಮ ಇಂದ್ರಿಯಗಳಿಂದಾಗ್ಲಿ ಇಲ್ಲ ನಮ್ಮ ಬುದ್ಧಿ ಮನಸ್ಸಿಂದ ಆಗ್ಲಿ ಇಲ್ಲ ಬೇರೆ ಯಾವ್ದನ್ನ ವಸ್ತುಗಳಿಂದ ನೀನು ಆತ್ಮದ ಬಗ್ಗೆ ತಿಳ್ಕೊಂತೀನಿ ಅಂತ ಹೋದ್ರೆ ಅದು ಅಪ್ರಮೇಯ, ತಿಳ್ಕೊಳ್ಳಿಕ್ ಆಗೋದಿಲ್ಲ. ಆ ಪ್ರಯತ್ನ ನೀನ್ ಮಾಡ್ಬೇಡ. ಸೊ ಇದನ್ನ ಇವ್ರು ಇಲ್ಲಿ ನಮ್ಗೆ ಒಂದು ವಿಚಾರ ತಿಳಿಸ್ಕೊಡ್ತಾ ಇದ್ದಾರೆ. ಓಕೆ, ಇವಾಗ ಮುಂದಿನ ಶ್ಲೋಕಕ್ಕೆ ಹೋಗೋಣ. ಯಯೇನಂ ವೇತ್ತಿ ಹಂತಾರಂ ಯಶ್ಚೈನಂ ಮನ್ಯತೆ ಹತಂ ಉಭೌ ತೌ ನ ವಿಜಾನೀತಃ ನಾಯಂ ಹಂತಿ ನ ಹನ್ಯತೆ. ಯಯೇನಂ ವೇತ್ತಿ ಹಂತಾರಂ ಯಶ್ಚೈನಂ ಮನ್ಯತೆ ಹತಂ ಉಭೌ ತೌ ನ ವಿಜಾನೀತಃ ನಾಯಂ ಹಂತಿ ನ ಹನ್ಯತೆ. ಯಾರು ನಾನು ಸಾಯಿಸ್ತೀನಿ ಅಂಡ್ ಯಾರು ಇದು ಸತ್ತೋಗಿದೆ ಅಂತ ಅನ್ಕೊಂತಾರೋ ಅವ್ರಿಗೆ ಇದರ ಅರಿವಿಲ್ಲ. ಯಾಕೆ? ಆತ್ಮಕ್ಕೆ ಸಾವಿಲ್ಲ, ಆತ್ಮಕ್ಕೆ ಹುಟ್ಟು ಕೂಡ ಇಲ್ಲ. ದಿ ಸೋಲ್ ನೆವರ್ ಕಿಲ್ಸ್ ನಾರ್ ಇಸ್ ಕಿಲ್ಡ್. ಹೇಗೆ? ಇಲ್ಲಿ ಇವಾಗ ನಮಗೆ ದೇಹ ಅಂದ್ರೆ ಏನಾಯ್ತು? ಎಲ್ಲ ಆಪರೇಟರ್ಸ್ ಆಯ್ತು. ಇವಾಗ ಫ್ಯಾನ್ ಇದೆ, AC ಇದೆ, ಟಿವಿ ಇದೆ, ಮಿಕ್ಸಿ ಇದೆ, ಫ್ರಿಡ್ಜ್ ಇದೆ ಅಂದ್ರೆ ವಾಷಿಂಗ್ ಮೆಷಿನ್. ಇದ್ರೆಲ್ಲ ಹಿಂದ್ಗಡೆ ಏನಿದೆ? ಆ ಎಲೆಕ್ಟ್ರಿಸಿಟಿ ಏನಿದ್ರೆ ಮಾತ್ರ ಇವೆಲ್ಲ ಚಲನೆ ಆಗೋದು. ಆ ಎಲೆಕ್ಟ್ರಿಸಿಟಿನೇ ನಾವು ಆತ್ಮ ಅಂತ ಇಲ್ಲಿ ನಾವು ತಿಳ್ಕೋಬೇಕು. ಸೊ ಇಲ್ಲಿ ನಾವು ದೇಹಕ್ಕೆ ಏನಾದ್ರೂ ನಾವು ಸಾಯಿಸ್ಬೋದು, ಇಲ್ಲ ದೇಹ ಹುಟ್ಟಬಹುದು, ಆದ್ರೆ ಆತ್ಮಕ್ಕೆ ಮಾತ್ರ ಎಂದು ಯಾವುದೇ ರೀತಿಯಿಂದ ತೊಂದರೆ ಇಲ್ಲ ಅಂತ ಇಲ್ಲಿ ಕೃಷ್ಣ ಪರಮಾತ್ಮ ಹೇಳ್ತಾ ಇದ್ದಾರೆ. ಹೀಗೆ ರಾಮಕೃಷ್ಣ ಪರಮಹಂಸರಿಗೆ ಒಬ್ರು ಭಕ್ತಾದಿ ಅವ್ರು ಹೋಗ್ಬಿಟ್ಟು ಏನ್ ಕೇಳ್ತಾರೆ, ಇಲ್ಲ ನೀವು ಈ ಬಹಳ ಈ ವೇದ ಅಂತ ಅದು ಇದು ಅಂದ್ರೆ ನನಗೆಲ್ಲ ಅರ್ಥ ಆಗೋದಿಲ್ಲ ಗುರುಗಳೇ, ನನಗೆ ಒಂದೇ ಒಂದು ಸೆಂಟೆನ್ಸ್ ಅಲ್ಲಿ ನನಗೆ ಪೂರಾ ವೇದ ಅಂತ ಹೇಳ್ರಿ ಅಂತಾರೆ. ಅವಾಗ ಅವರು ರಾಮಕೃಷ್ಣ ಪರಮಹಂಸರು ಏನಂತಾರೆ, ನಿನ್ನಲ್ಲಿ ಇರ್ತಕ್ಕಂಥ ಪರಮಾತ್ಮನೇ ಸತ್ಯ, ಬಾಕಿದೆಲ್ಲ ಬರೀ ನೋಟ, ಹೊರಗೆ ಕಾಣಿಸೋದೆಲ್ಲ ನೋಟ. ಇದರಿಂದ ನೀನೇನ್ ಅರ್ಥ ಮಾಡ್ಕಂತೆ ಮಾಡ್ಕೊ ಹೋಗಂತ ಕಳಿಸ್ಬಿಡ್ತಾರ ಅವನಿಗೆ. ಹೀಗೆ ಶಂಕರಾಚಾರ್ಯರು ಕೂಡ ಹೇಳ್ತಾರೆ, ಇಷ್ಟು
ಲಕ್ಷ 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 ಶ್ಲೋಕ ಬರೆದವರು ಕೊನೆಗಂತಾರೆ ಶ್ಲೋಕಾರ್ಧೇನ ಪ್ರವಿಕ್ಷಾಮಿ, ಅರ್ಧ ಶ್ಲೋಕದಲ್ಲಿ ನಿಮಗೆ ನಾನು ಹೇಳ್ತೀನಿ ಬ್ರಹ್ಮ ಸತ್ಯಂ ಜಗತ್ ಮಿಥ್ಯಾ, ಈ ನಮ್ಮಲ್ಲಿರ್ತಕ್ಕಂಥ ಪರಮಾತ್ಮನೇ ಸತ್ಯ, ಬಾಕಿ ಎಲ್ಲ ಮಿಥ್ಯಾ ಅಂತೇಳಿ. ಸೊ ಇದನ್ನ ನಮ್ಮ ಸೆಂಟ್ರಲ್ ಟೀಚಿಂಗ್ ಇದು. ಇದನ್ನ ನಾವು ಮನಸ್ಸಿನಲ್ಲಿ ಇಟ್ಕೊಂಡು ಬಾಕಿದೆಲ್ಲ ಅಪಿಯರೆನ್ಸ್. ಹೇಗೆ ನಮಗೆ ಒಂದು ಸಮುದ್ರದಲ್ಲಿ ಒಂದು ಅಲೆ ಬರ್ತಾ ಇದೆ, ಅಲೆ ಶಾಶ್ವತ ಅಲ್ಲ, ಆ ನೀರು ಶಾಶ್ವತ ಸಮುದ್ರದಲ್ಲಿರೋದು. ಅಲೆ ಒಂದು ಅಪಿಯರೆನ್ಸ್, ಒಂದು ಟೈಮಿಗೆ ಅದ್ ಮೇಲ್ ಬಂದಿದೆ, ಮತ್ತೆ ಒಂದು ಟೈಮಿಗೆ ಅದು ಸತ್ತೋಗುತ್ತೆ ಅಲೆ. ಸೊ ಹಾಗೆ ನಾವು 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 ಯಾರು ಅನ್ನೋದನ್ನ ನಾವು ಇವಾಗ ಅರ್ಥ ಮಾಡ್ಕೋಬೇಕು. ನಾವು ಜೀವಿಯಾಗಿ ನಾವು ಅರ್ಥ ಮಾಡ್ಕೊಂಡ್ರೆ ನಾವು ಜೀವಿಯಾಗಿ ಉಳಿತೀವಿ. ಮತ್ತೆ ನಮಗೆ ಜನ್ಮ ಇದೆ, ಸಾವಿದೆ, ಮತ್ತೆ ಜನ್ಮ ಇದೆ, ಮತ್ತೆ ಸಾವಿದೆ. ಅದನ್ನೇ ನಾವು ಇಲ್ಲಪ್ಪ ನಾನಿದು ಜೀವಿ ಅಲ್ಲ, ಇದೇನಿದ್ರು ಕೂಡ ಈ ಜೀವ ಬಂದಿರೋದು ಈ ಪರಮಾತ್ಮನ ಶಕ್ತಿಯಿಂದಾನೆ. ನನಗೆ ತಿಳುವಳಿಕೆ ಇಲ್ಲದೆ ನಾನು ಇವತ್ತು ನಾನು ನನ್ನದು ಅಂತ ನಾನು ಈ ಒಂದು ಮಾಯಾಜಾಲದಲ್ಲಿ ನಾನು ಇರೋದ್ರಿಂದ ಈ ಒಂದು ವಿಚಾರ ಬಂದಿದೆ ನನಗೆ. ಅದೇ ವಿಚಾರ ಚೇಂಜ್ ಮಾಡಿದ್ರೆ ಇಲ್ಲ, ನಾನು ಪರಮಾತ್ಮನಲ್ಲಿ ಆತನ ಸ್ವರೂಪನೇ, ನಾ ಅದು ಬಿಟ್ರೆ ಬೇರೆ ಏನೂ ಇಲ್ಲ ಅಂತೇಳಿ ಅವನಲ್ಲಿ ಅದು ಅರಿವು ಬರ್ಬೇಕದು. ಅದಕ್ಕೆ ಎಷ್ಟು ಸಾಧ್ಯ ಉಂಟೋ ಅಷ್ಟು ನಾವು ಗಾಢವಾದ ಒಂದು ಮೆಡಿಟೇಷನ್ ಮಾಡಿ ಮತ್ತೆ 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 ಮನಸ್ಸಿಗೆ ಅದೇ ಹೇಳ್ಬೇಕು, ನೀನಿದಲ್ಲ 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 ಅಂತೇಳಿ. ಅಂದ್ರೆ ನೇತಿ 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 ಅಂತ ಇರೋದಕ್ಕೆ, ನೇತಿ ಅಂದ್ರೆ ಸಂಸ್ಕೃತದಲ್ಲಿ ಇದಲ್ಲ ಇದಲ್ಲ, ಈ ದೇಹ ಅಲ್ಲ, ಈ ಮನಸ್ಸಲ್ಲ, ಈ ಇಂದ್ರಿಯಗಳಲ್ಲ, ಈ ಪ್ರಾಣ ಅಲ್ಲ. ನಾವು ಹೇಗೆ ಪಂಚಕೋಶಗಳು ಮಾಡಿದ್ವಿ ಆ ರೀತಿ ನಾವು ಮತ್ತೆ 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 ನಾವು ಹೇಳ್ಬೇಕಾಗುತ್ತೆ. ಯಾಕಂದ್ರೆ ಇಲ್ಲಿ ಏನೇ ಆಗ್ಲಿ ಇಲ್ಲಿ ಕೊನೆಗೆ ಬರೋದೇನಂತಂದ್ರೆ ನಾವು ತಿಳ್ಕೋಬೇಕಾದ್ದು ಅಷ್ಟೇ, ಪರಮಾತ್ಮನೇ ಸತ್ಯ ಅಂತ ನಾವು ತಿಳ್ಕೋಬೇಕು. ಅದನ್ನ ತಿಳ್ಕೊಳ್ಳಿಕ್ಕೆ ನಾವು ಏನ್ ಮಾಡ್ಲಿಕ್ಕೆ ಸಾಧ್ಯ ಉಂಟೋ ಎಲ್ಲಾ ರೀತಿ ಪ್ರಯತ್ನ ಮಾಡ್ಬೇಕು. ಋಷಿಕೇಶಲ್ಲಿ ಸ್ವಾಮಿ ಚಿನ್ಮಯಾನಂದ ಅವರು ಪಾಠ ಕಲ್ತಿದ್ದು ತಪೋವನ್ ಮಹಾರಾಜ್ ಅಂತೇಳಿ. ಅವ್ರದ್ದೊಂದು ನದಿ ಗಂಗಾ ನದಿ ತೀರದಲ್ಲೇನೆ ಪಕ್ಕದಲ್ಲೇ ಒಂದು ಸಣ್ಣ ಗುಡಿಸಲು. ಆ ಗುಡಿಸಲಲ್ಲಿ ಅವ್ರ ಹತ್ರ ಒಂದು 6 ಜನ ಪಾಠ ಕೇಳೋರಿದ್ರು. ಸೊ ಅವರಲ್ಲಿ ಅವರು ದಿನನಿತ್ಯ ಅಲ್ಲಿ ಪಾಠ ಹೇಳೋದು, ಮತ್ತೆ ಸಮಯಕ್ಕೆ ಹೋಗಿ ಇವರೆಲ್ಲ ಭಿಕ್ಷೆ ತರಬೇಕು, ಆ ಭಿಕ್ಷೆಯಲ್ಲಿ ಏನು ಊಟ ಬರುತ್ತೆ ಅದನ್ನ ಊಟ ಮಾಡಬೇಕು, ಮತ್ತೆ ಪಾಠ ಕಲಿಬೇಕು. ಬಹಳ ಸ್ಟ್ರಿಕ್ಟ್ ಆಗಿದ್ರು ಅವರು ಪಾಠ ಹೇಳ್ಬೇಕಾದ್ರೆ. ಎಷ್ಟು ಮಟ್ಟಿಗೆ ಅಂದ್ರೆ ಯಾರು ನೋಟ್ಸ್ ಮಾಡ್ಕೋಬಾರ್ದು, ಅಷ್ಟು 100% ಕಾನ್ಸಂಟ್ರೇಷನ್ ಇಂದ ಪಾಠ ಮಾಡಬೇಕು, ಪಾಠ ಕೇಳಬೇಕು. ಮತ್ತೆ ಮಾರನೇ ದಿವಸ ಬಂದಾಗ ಅವ್ರದ್ದೇನ್ ಕಂಡೀಷನ್ ಇತ್ತಂದ್ರೆ ಯಾವ್ದೇ ಶ್ಲೋಕ ಓದಿದಾರೋ ಅದು ಕಂಠಪಾಠ ಮಾಡ್ಕೊಂಡು ಬರ್ಬೇಕು. ಅಷ್ಟು ಸ್ಟ್ರಿಕ್ಟ್ ಗುರುಗಳವರು. ಒಂದ್ಸತಿ ಏನಾಗುತ್ತೆ, ಇವರು ಚಿನ್ಮಯಾನಂದರು ಅವ್ರಿಗೆ ಪ್ರಶ್ನೆ ಕೇಳ್ತಾರೆ, ಗುರುಗಳೇ ನೀವೇನಂದ್ರಿ ಎಕ್ಸಿಸ್ಟೆನ್ಸ್ ಅಂತ ಹೇಳಿದ್ರಲ್ಲ, ಸತ್ ವಿಷಯ ಏನ್ ಹೇಳಿದ್ರಿ, ಅಲ್ಲಿ ಸತ್ ಎದಕ್ ಬೇಕು? ತನ್ನ ಪಾಡಿಗೆ ಅದು ಇರ್ಬೋದಲ್ಲ, ಹಂಗೆ ಇರ್ಬೋದಲ್ಲ, ಚೈತನ್ಯ ಶಕ್ತಿ ಅಂತೂ ಇದ್ದೇ ಇದೆ, ಎದಕ್ ಬೇಕು ಅಂತ ಅವರು ಒಂದು ಪ್ರಶ್ನೆ ಕೇಳ್ತಾರ. ಅವರು ಇವ್ರು ಅವಾಗ ಅದಕ್ಕೆ ಉತ್ತರ ಕೊಡೋದಿಲ್ಲ. ಮತ್ತೇನೋ ಅವ್ರ ಪಾಠ ಏನಾಯ್ತದ ಕಂಟಿನ್ಯೂ ಮಾಡಿ ಅವತ್ತೊಂದು ಮುಗಿಯುತ್ತೆ. ನೆಕ್ಸ್ಟ್ ಡೇ ಏನ್ ಮಾಡ್ತಾರೆ, ಅವ್ರಿಗೆ ಚಿನ್ಮಯಾನಂದ ಅವರಿಗೆ ತಪೋವನ್ ಮಹಾರಾಜ್ ಅಂತಾರೆ, ಸ್ವಲ್ಪ ಹೋಗಿ ಕುಡಿಲಿಕ್ಕೆ ನೀರು ತಗೊಂಬಾರಪ್ಪ ಅಂತಾರೆ. ಇವರಿಗೆ ಆಶ್ಚರ್ಯ ಆಗತ್ತೆ, ಇವ್ರೇನಪ್ಪ ಯಾವಾಗ್ಲೂ ನೀರ್ ಕೇಳಿದವರಲ್ಲ, ಮೇಲಾಗಿ ಥಂಡಿಗಾಲ ಇವಾಗ. ಸರಿ, ಇನ್ನು ಗುರುಗಳು ಹೇಳಿದಾರಂದ್ರೆ ಹೋಗಿ ಒಂದು ಸಣ್ಣ ಅವ್ರದ್ದು ಗಡಿಗೆ ಇರ್ತೈತೆ, ಅಲ್ಲೇ ನದಿ ಪಕ್ಕದಲ್ಲೇ. ಇದು ಋಷಿಕೇಶಲ್ಲಿ ಇದೆ, ಉತ್ತರ ಕಾಶಿಯಲ್ಲಿ ಇದೆ. ಸಾರಿ, ಋಷಿಕೇಶ ಅಲ್ಲ, ಉತ್ತರ ಕಾಶಿ. ನಾನು ನೋಡಿದ್ದೀನಿ ಆಶ್ರಮದು. ಇದು ಒಂದು ಸ್ವಲ್ಪ ಎತ್ತರದಲ್ಲಿದೆ. ಇದು ಒಂದು 30-40 ಹೆಜ್ಜೆ ಕೆಳಗಿಳಿದ್ರೆ ಸೀದಾ ಗಂಗಾ ನದಿನ ನಾವು ಅಲ್ಲಿ ಮುಟ್ಬೋದು. ಸೊ ಆ ರೀತಿ ಕೆಳಗೆ ಹೋಗಿ ನೀರು ತಗೊಂಡು ಬರ್ತಾರೆ ಇವರು. ಬಂದು ಗುರುಗಳೇ ತಗಳೆ ನೀರು ಅಂತಂತಾರೆ.
ಇವರು ತಪೋನ್ ಮಾರ ಸಿಟ್ಟಿಗೆ ಬಂದು, ಏನು ನಾನು ಹೇಳಿದ್ದೇನೋ ನೀನ್ ತಂದಿದ್ದೇನೋ ಅಂತ. ನೀವೇ ಕೇಳಿದ್ರಲ್ರಿ ಗುರುಗಳೇ, ನೀರ್ ಕೇಳಿದ್ರಿ, ನಾನು ನೀರ್ ತಂದಿದ್ದೀನಿ ಅಂತೇಳಿ. ನಾನ್ ಕೇಳಿದ್ದು ನೀರ್ ಕೇಳಿದ್ದೀನಿ, ಈ ಗಡಿಗೆ ಯಾಕೆ ಮತ್ತೆ ಇದ್ರಲ್ಲಿ? ಬರೀ ನೀರ್ ಕೇಳಿದ್ದೀನಲ್ಲ ನಾನು. ಅವಾಗ ಇವ್ರಿಗೆ ಅರ್ಥ ಆಯ್ತು. ಇವ್ರಿಗೆ ಓ, ನೀರನ್ನ ಹಿಡಿಲಿಕ್ಕೆ ಒಂದು ವಸ್ತು ಬೇಕು. ಹೇಗೆ ನೀರನ್ನು ಹಿಡಿಲಿಕ್ಕೆ ಗಡಿಗೆ ಬೇಕು, ಹಾಗೆ ಇಡೀ ಒಂದು ಬ್ರಹ್ಮಾಂಡನ್ನ ಹಿಡಿಬೇಕಂತಂದ್ರೆ ಆ ಒಂದು ಅಸ್ತಿತ್ವದ ಶಕ್ತಿ ಬೇಕು. ಹೇಗೆ ಒಂದು ನದಿ ಕಂಟಿನ್ಯೂಸ್ ನದಿ ಹರಿತಾ ಇದೆ ಅಂದ್ರೆ ಕೆಳಗಡೆ ರಿವರ್ ಬೆಡ್ ಅಂತೀವಲ್ಲ ನಾವು, ಆ ರಿವರ್ ಬೆಡ್ ಎಲ್ಲಿವರೆಗೂ ಸ್ಟೇಬಲ್ ಇರೋದಿಲ್ವೋ, ಅಂದ್ರೆ ಶಾಶ್ವತವಾಗಿ ಒಂದ್ ಕಡೆ ಇರೋದಿಲ್ವೋ, ನದಿ ಹರಿಲಿಕ್ಕೆ ಸಾಧ್ಯ ಇಲ್ಲ. ನದಿ ಜೊತೆಗೆ ಆ ರಿವರ್ ಬೆಡ್ ಹರಿದ್ರೆ ನದಿ ಹರಿಯಕ್ಕೆ ಸಾಧ್ಯ ಇಲ್ಲ. ಸೊ ಹಾಗೆ ನಮ್ಮ ಪ್ರತಿಯೊಂದು ಈ ಚೇಂಜಿಂಗ್ ಮೂಮೆಂಟ್ ಏನಿದೆ, ನಮ್ಮ ಕಣ್ಣಿಗೆ, ನಮ್ಮಲ್ಲಿ ಆಯ್ತು, ಹೊರಗಡೆ ಆಯ್ತು, ಕಾಣಿಸ್ತಕ್ಕಂತ ಎವ್ರಿ ಚೇಂಜಿಂಗ್ ಫ್ಯಾಕ್ಟರ್ಗೆ ಹಿಂದೆ ಒಂದು ಪರ್ಮನೆಂಟ್ ಫ್ಯಾಕ್ಟರ್ ಇದ್ದೇ ಇದೆ. ಇವಾಗ ನಾವು ಪಂಚಕೋಶಗಳ ಬಗ್ಗೆ ನೋಡಿದ್ವಲ್ಲ, ಅದು ನೋಡಿದೀವಿ. ಆಮೇಲೆ ಸ್ಥೂಲ, ಸೂಕ್ಷ್ಮ, ಕಾರಣ, ಶರೀರ, ಇವು 3 ನೋಡಿದೀವಿ. ಇನ್ನ ನಮ್ಮಲ್ಲಿ 3 ಸ್ಥಿತಿಗಳು, ಜಾಗೃತ, ಸ್ವಪ್ನ ಮತ್ತು ಸುಷುಪ್ತಿ. ಇದನ್ನೊಂದು ನಾವು ತಿಳ್ಕೊಳ್ಳೋಣ. ಇವು 3 ಆತ್ಮ ಅಲ್ಲ ಅಂತ ಕ್ಲಿಯರ್ ಆಗಿ ಡೆಫಿನೇಷನ್ ಹೇಳ್ತಾ ಇದೆ. ಸೊ ನಾಳೆ ಅಥವಾ ನಾಡಿದ್ದು ನೋಡಿ ಅದನ್ನ ಬಗ್ಗೆ ತಿಳ್ಕೊಳ್ಳೋಣ. ಅಲ್ಲಿ ಕೂಡ ಅಷ್ಟೇ, ನಮ್ಮಲ್ಲಿ ಇರ್ತಕ್ಕಂತ ಒಂದು ಚೈತನ್ಯ ಶಕ್ತಿ 3 ಸ್ಥಿತಿಯಲ್ಲಿದೆ. ಅದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದನ್ನು ಬಹಳ ಇಂಟ್ರೆಸ್ಟಿಂಗ್, ಅದು ಅರ್ಥ ಮಾಡ್ಕೊಂಡ್ರೆ. ಸೊ ಇವೆಲ್ಲ ಅರ್ಥ ಆದ್ರೆ ಏನಾಗುತ್ತೆ, ನಿಮಗೆ ಸಂಪೂರ್ಣ ಒಂದು ಆ ಆತ್ಮದ ಒಂದು ಅನುಭವ ನಿಮಗೆ ಸ್ವತಃ ಆಗತ್ತೆ. ಅದು ಇದು ಯಾವುದೇ ಒಂದು ಇಂದ್ರಿಯಗಳಿಂದಲ್ಲ, ಪ್ರಾಣಗಳಿಂದಲ್ಲ, ವಸ್ತುಗಳಿಂದ ತಿಳ್ಕೊಳ್ಳೋಂಥ ವಿಷಯ ಅಲ್ಲ, ಸ್ವ ಅನುಭವ. ಹೇಗೆ ನಾನು ನಿನ್ನೆ ದಿವಸ ಪಂಚಕೋಶದ್ದು ಮಾತಾಡಿದ್ವಿ. ನಾವು ಯಾವ ವಸ್ತುವನ್ನು ನಾವು ನೋಡಬಹುದೋ ಆ ವಸ್ತು ನಾವಲ್ಲ ಅಂತ ನಾವು ಹೇಗೆ ತೀರ್ಮಾನ ಮಾಡಿದ್ವಿ. ಆಮೇಲೆ ಒಂದು ಚೇಂಜಿಂಗ್ ಫ್ಯಾಕ್ಟರ್ ಇದೆ, ಒಂದು ಅನ್ಚೇಂಜಿಂಗ್ ಫ್ಯಾಕ್ಟರ್ ಇದೆ. ಅದರಲ್ಲಿ ಒಂದು ಸ್ವತಃ ಚೇಂಜ್ ಆಗ್ತಾ ಇರುತ್ತೆ, ಇನ್ನೊಂದು ಸಂಪೂರ್ಣ ಚೇಂಜ್ ಆಗೋದೇ ಇಲ್ಲ. ಸೊ ಆ ಒಂದು ಎಕ್ಸರ್ಸೈಸ್ ಇವಾಗ ನಾವು ಮೆಡಿಟೇಷನ್ ಅಲ್ಲಿ ಮಾಡೋಣ. ಇವಾಗ ಸೇಮ್ ನಿನ್ನೆ ಪಂಚಕೋಶದ್ದೇ ಮಾಡಿ ಮತ್ತೆ ಮುಂದುವರಿಯೋಣ. ಓಕೆ, ಇವಾಗ ಎಲ್ಲರೂ ಮೊದಲು ಸುಖವಾಗಿ ಕೊಡಿ. ಯಾವ ಪರಿಸ್ಥಿತಿಯಲ್ಲಿ ಇದ್ದೀರಿ, ಒಂದು 10 ನಿಮಿಷ ನಮಗೆ ಜಾಸ್ತಿ ಏನು ಅಳ್ಳಾಡ್ಲಾರ್ದಂಗೆ ಕೂಡ್ಲಿಕ್ಕೆ ಏನೇನು ಬಾಡಿ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕು. ನೆಲದ ಮೇಲೆ ಕೂತಿದ್ರೆ ನೆಲದ ಮೇಲೆ, ಇಲ್ಲಾಂದ್ರೆ ಮೇಲ್ಗಡೆ ಕೂತಿದ್ರೆ ಮೇಲ್ಗಡೆ ಕುರ್ಚಿ ಮೇಲೆ. ಬೆನ್ನು, ಕುತ್ತಿಗೆ ಮತ್ತು ತಲೆ, ಇವು 3 ಒಂದೇ ಲೈನಲ್ಲಿ ಇರ್ಬೇಕಿತ್ತು. ಮುಖ ಕಂಪ್ಲೀಟ್ ರಿಲ್ಯಾಕ್ಸ್ ಆಗಿರ್ಲಿ. ದೇಹವು ಕೂಡ ಕಂಪ್ಲೀಟ್ ರಿಲ್ಯಾಕ್ಸ್ ಆಗಿರ್ಲಿ. ಕಣ್ಣುಗಳು ಬಹಳ ನಿಧಾನಕ್ಕೆ ಮುಚ್ಚಿರಿ. ಹೇಗೆ 2 ಹೂವಿನ ದಳಗಳು ಒಂದರ ಮೇಲೆ ಕೂತಿರುತ್ತೋ ಈಗ ಮೊದಲನೇದಾಗಿ ಆ ಚೈತನ್ಯ ಶಕ್ತಿಯನ್ನು ನಮ್ಮ ದೇಹದಲ್ಲಿ ನಾವು ಅನುಭವಿಸೋಣ. ಅರಿವಿನ ಶಕ್ತಿ, ಪಾದದಿಂದ ನಿಧಾನಕ್ಕೆ ಆ ಶಕ್ತಿ ಮೇಲೆ ಬರುವ ಅನುಭವ ಮಾಡ್ಕೊಳ್ಳಿ.
ಮೊಣಕಾಲು, ನಮ್ಮ ಸೊಂಟ, ಹೊಟ್ಟೆ, ಎದೆ, ಎರಡೂ ಕೈಗಳು, ಭುಜಗಳು, ಕುತ್ತಿಗೆ, ಮುಖ, ಹಣೆ, ಮತ್ತು ನಮ್ಮ ತಲೆ. ಈಗ ನಿಮ್ಮ ಕೈಯಿನ ಮುಷ್ಟಿಯನ್ನು ಒಂದು ಸ್ವಲ್ಪ ಒತ್ತಿ. ಸೊ ಅದರಿಂದ ನಿಮಗೆ ತಮ್ಮ ದೇಹದ ಅನುಭವ ಆಗ್ತಾ ಇದೆ. ಯಾವುದು ನಿಮಗೆ ಕಾಣಿಸ್ತಾ ಇದೆಯೋ ಅದು ತಾವಲ್ಲ. ಅಂದ್ರೆ ಸಂಪೂರ್ಣ ದೇಹ ಅನ್ನಮಯ ಕೋಶ ನಾನು ಅಲ್ಲ. ಅಲ್ಲಿ ನೀವು ಅದನ್ನ ಲೇಬಲ್ ಮಾಡಿ. ಈಗ ನೀವು ಉಸಿರಾಡ್ತಾ ಇದ್ದೀರಾ. ಉಸಿರು ಒಳಗಡೆ ಹೋಗ್ತಾ ಇದೆ, ಉಸಿರು ಹೊರಗಡೆ ಬರ್ತಾ ಇದೆ. ಆ ಸಂಪೂರ್ಣ ಉಸಿರು ಒಳಗೆ ಮತ್ತೆ ಹೊರಗೆ ಹೋಗುವ ಅನುಭವ ತಮಗೆ ಸ್ಪಷ್ಟವಾಗಿ ಆಗ್ತಾ ಇದೆ. ನಿಮಗೆ ಇದು ಕಾಣಿಸ್ತಾ ಇದೆ. ಮತ್ತೆ ಇದು ಸತತ ಚೇಂಜ್ ಕೂಡ ಆಗ್ತಾ ಇದೆ. ಸೊ ಅಂದ್ರೆ ನೀವು ಈ ಪ್ರಾಣ ಕೂಡ ಅಲ್ಲ, ಅನ್ನಮಯ ಅಲ್ಲ, ಪ್ರಾಣಮಯ ದೇಹ ಕೂಡ ಅಲ್ಲ. ನೀವು ಹಾಗೆ ಸ್ವಲ್ಪ ಡೀಪ್ ಆಗಿ ಹೋಗೋಣ. ಮತ್ತೆ ನಾನೇನಾದ್ರೂ ಮನಸ್ಸಿನ ಅರಿವು ನಿಮ್ಗೆ ಆಗ್ತಾ ಇದೆ. ಶಬ್ದಗಳು ಕೇಳಿಸ್ತಾ ಇದೆ. ನಾನು ಮಾತಾಡೋದು ನಿಮಗೆ ಕೇಳಿಸ್ತಾ ಇದೆ. ವಿಚಾರಗಳು ಬರ್ತಾ ಇದೆ. ಇಂದ್ರಿಯದ ಸಂವೇದನೆ ಕೂಡ ನಿಮಗೆ ತಿಳಿತಾ ಇದೆ. ಹಿಂದಿನ ವಿಚಾರ, ಮುಂದಿನ ವಿಚಾರ ಎಲ್ಲ ನಿಮಗೆ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಸೊ ಯಾವುದು ನಿಮಗೆ ಕಾಣಿಸ್ತಾ ಇದೆ ಮತ್ತು ಸತತ ಬದಲಾವಣೆ ಆಗ್ತಾ ಇದೆಯೋ ಅದು ನೀವಲ್ಲ. ಅಂದ್ರೆ ನಾನು ಮನಸ್ಸು ಕೂಡ ಅಲ್ಲ ಅಂತ ಇವಾಗ ಗೊತ್ತಾಯ್ತು. ಅನ್ನಮಯವಲ್ಲ, ಪ್ರಾಣಮಯವಲ್ಲ, ಮನೋಮಯ ಕೂಡ ನಾನಲ್ಲ.
ಇನ್ನ ಡೀಪ್ ಆಗಿ ಹೋದ್ರೆ ನಮಗೆ ಕಂಡು ಬರ್ತಾ ಇದೆ ನಮ್ಮ ಬುದ್ಧಿಶಕ್ತಿ, ವಿಜ್ಞಾನಮಯ ಕೋಶ. ನನಗೆ ಕೆಲವು ವಿಚಾರ ಬಹಳ ಸ್ಪಷ್ಟವಾಗಿ ಇವತ್ತು ಅರ್ಥ ಆಯ್ತು. ಕೆಲವು ವಿಚಾರಗಳು ಅಷ್ಟು ಸರಿಯಾಗಿ ಅರ್ಥ ಆಗ್ಲಿಲ್ಲ. ಹೀಗೆ ಬುದ್ಧಿಶಕ್ತಿ ನಿಮಗೆ ಯಾವ್ದು ಅರ್ಥ ಆಯ್ತು, ಯಾವ್ದು ಅರ್ಥ ಆಗ್ಲಿಲ್ಲ. ನಾನು 10ರಲ್ಲಿ 5 ಮೈನಸ್ ಮಾಡಿದ್ರೆ ಎಷ್ಟಾಗತ್ತೆ ಅಂತಂದ್ರೆ ನಿಮಗೆ ಉತ್ತರ 5 ಅಂತ ಬರುತ್ತೆ. ಸ್ಪಷ್ಟವಾಗಿ ಕೂಡ ಅದು ಕೂಡ ಕಾಣಿಸ್ತಾ ಇದೆ ನಿಮ್ಮ ಮನಸ್ಸಿನಲ್ಲಿ. 10 - 5 = 5. ಸೊ ಯಾವ್ದು ಕಾಣಿಸ್ತಾ ಇದೆ ಅದು ನಾನಲ್ಲ. ನಾನು ವಿಜ್ಞಾನಮಯ ಕೋಶವೂ ಅಲ್ಲ. ಇನ್ನ ಆಳವಾಗಿ ಹೋಗೋಣ. ಆನಂದಮಯ ಕೋಶ. ಮನಸ್ಸು ಸ್ತಬ್ಧ ಆಗಿದೆ. ಒಂದು ತರಹದ ಶೂನ್ಯ ಭಾವ ನಮಗೆ ಕಾಣಿಸ್ಬರ್ತಾ ಇದೆ. ಸೊ ಶೂನ್ಯ ನನಗೆ ಕಾಣಿಸ್ತಾ ಇದೆ ಅಂದ್ರೆ ಈ ಕೋಶವೂ ಕೂಡ ನಾನಲ್ಲ. ಈ ಎಲ್ಲ ವಿಚಾರ ಯಾರು ನೋಡ್ತಾ ಇದ್ದಾರೆ? ಆ ಒಂದು ಅರಿವಿನ ಶಕ್ತಿ, ಆ ಒಂದು ಚೇತನ ಶಕ್ತಿ, ಆ ಒಂದು ಚೈತನ್ಯ ಶಕ್ತಿ, ಅದೇ ಪರಮಾತ್ಮ. ಆ ಅರಿವಿನ ಶಕ್ತಿಯೇ ಪರಮಾತ್ಮ. ಹೇಗೆ 10ನೆಯ ವ್ಯಕ್ತಿ ಬಾಕಿ 9 ವ್ಯಕ್ತಿಗಳನ್ನು ಹೊರಗಡೆ ನೋಡ್ತಾ ಇದ್ದ, ಆದರೆ ತನ್ನನ್ನು ತಾನು ನೋಡ್ಲಿಲ್ಲ. ಆ ಯಾವ ಶಕ್ತಿ 9 ಜನನ್ನ ನೋಡ್ತಾ ಇತ್ತೋ ಅದೇ ಶಕ್ತಿ, ಅರಿವಿನ ಶಕ್ತಿ, ಪರಮಾತ್ಮನ ಶಕ್ತಿ. ಈ ಶಕ್ತಿ ಎಲ್ಲಿವರೆಗೂ ಇರುತ್ತೋ ಈ ದೇಹ ಚಲನೆ ಆಗ್ತಾ ಇರುತ್ತೆ. ಯಾವ ಹೊತ್ತಿಗೆ ಈ ಶಕ್ತಿ ಬಿಟ್ಟು ಹೋಗುತ್ತೋ ಆ ಹೊತ್ತಿಗೆ ಈ ದೇಹಕ್ಕೆ ಸಾವು. ನಾವು ಯಾರು? ಈ ಪರಮಾತ್ಮನ ಶಕ್ತಿಯೇ ನನ್ನ ನಿಜ ಸ್ವರೂಪ. ನಾನು ಅಜ್ಞಾನದಿಂದ ಇಲ್ಲಿಯವರೆಗೆ ಈ ದೇಹ, ಈ ಮನಸ್ಸು, ಇದೆಲ್ಲ ನಾನು ಅಂತ ಅಂದುಕೊಂಡಿದ್ದೆ. ಈಗ ನನಗೆ ಅರಿವಾಯಿತು, ಈ ಪರಮಾತ್ಮನ ಶಕ್ತಿಯೇ ಸತ್ಯ, ಉಳಿದಿದ್ದೆಲ್ಲ ಮಿಥ್ಯ. ಇವತ್ತಿದೆ, ನಾಳೆ ಇಲ್ಲ.
ನಮ್ಮ ದೇಹವಾಗ್ಬೋದು, ನಮ್ಮ ಆಸ್ತಿ ಅಂತಸ್ತಾಗ್ಬೋದು, ನಮ್ಮ ಅಭಿಮಾನ ಗೌರವ ಆಗ್ಬೋದು, ನಮ್ಮ ವಿದ್ಯೆ ಆಗ್ಬೋದು, ಎಲ್ಲವೂ ಇವತ್ತಿದೆ, ಇನ್ನೊಂದು ದಿನ ಇಲ್ಲ. ಈ ಅರಿವನ್ನು ನಾವು ಎಷ್ಟು ಗಟ್ಟಿ ಮಾಡ್ಕೊಳ್ತೀವೋ ನಮ್ಮಲ್ಲಿ, ಅಷ್ಟು ನಾವು ಆತ್ಮದ ಕಡೆ ನಮ್ಮ ಪ್ರಯಾಣ ಸಾಗುತ್ತೆ. ಒಂದು ನಿಮಿಷ ಈಗ ಈ ಅರಿವಿನ ಶಕ್ತಿಯಲ್ಲೇ ಇರೋಣ. ನಾವು ಯಾವುದು ವಿಚಾರ ಇಲ್ಲದೆ ಸಂಪೂರ್ಣ ಈ ಅರಿವಿನ ಶಕ್ತಿಯಲ್ಲೇನೆ ಅನುಭವಿಸೋಣ. ಈಗ ನಿಧಾನಕ್ಕೆ ಅಂಗೈಯನ್ನು ಉಜ್ಜಿ ಕಣ್ಣಿನ ಮೇಲೆ ಇಟ್ಕೊಂಡು ನಿಧಾನಕ್ಕೆ ಕಣ್ ತೆಗಿರಿ. ಈ ಒಂದು ಪ್ರಕ್ರಿಯೆ ನಾವು ಎಷ್ಟು ಸಾರಿ ಎಷ್ಟು ಜಾಸ್ತಿ ಮಾಡ್ತೀವೋ ಅಷ್ಟು ನಿಮಗೆ ಇದ್ರ ಒಂದು ಅನುಭವ ಜಾಸ್ತಿ ಆಗ್ತಾ ಹೋಗುತ್ತೆ. ಇದ್ರ ಸೈಡ್ ಎಫೆಕ್ಟ್ ಏನಂದ್ರೆ ಮನಸ್ಸು ಶಾಂತ ಆಗುತ್ತೆ. ಬೆಸ್ಟ್ ಫಾರ್ಮ್ ಆಫ್ ನಾಲೆಜ್ ಬೇಸ್ಡ್ ಮೆಡಿಟೇಷನ್. ಮನಸ್ಸು ಶಾಂತ ಆಗುತ್ತೆ, ಸ್ವಭಾವ ಶಾಂತ ಆಗುತ್ತೆ, ಹಾಗೂ ನಮಗೆ ಆತ್ಮ ನಿಜ ಸ್ವರೂಪವನ್ನು ತಿಳ್ಕೊಳ್ಳುವಂತ ಮನನ ಮತ್ತು ನಿಧಿಧ್ಯಾಸನ ಆಗುತ್ತೆ. ಓಕೆ, ಪ್ರಶ್ನೆಗಳಿದ್ರೆ ದಯವಿಟ್ಟು ಕೇಳಿ. ಹಲೋ ಸಿನಣ್ಣ, ಹೇಳಮ್ಮ ನಾಗರಾಜ್. ಇವಾಗ ಯಾವುದ್ರ ಮೇಲೆ ಅದು ಇದೆ ಅಂತ ಖಾತ್ರಿ ಆಗುತ್ತೆ, ಅದ್ರದ್ದು ಅರಿವಾಗುತ್ತೆ, ಅದು ನಾನಲ್ಲ ಅಂತ ಹೇಳ್ತಾ ಇರ್ಬೇಕಾದ್ರೆ, ಯಾಕಂದ್ರೆ ಬಾಡಿ ಇದೆ, ಫೀಲ್ ಆಗುತ್ತೆ, ನೋಡಕ್ ಸಿಗುತ್ತೆ, ಅದಲ್ಲ. ವಾಯು ನಾವು ಫೀಲ್ ಮಾಡ್ತಾ ಇದೀವಿ, ಉಸಿರಾಡೋದು ಅದಲ್ಲ. ಬುದ್ಧಿ, ಇಂಟೆಲೆಕ್ಟ್ ನಾವು ನೋಡ್ತಾ ಇದೀವಿ, ಡಿಸಿಷನ್ ತಗೊಂತಿದೀವಿ, ಕ್ಲಿಯರ್ ಇದೆ, ಸ್ಪಷ್ಟ ಇದೆ, ಅದಕ್ಕೆ ಅದು ನಾನಲ್ಲ. ಸೊ ಹಂಗೆ ಎಲ್ಲದನ್ನು ನಾನಲ್ಲ ಅಂತ ಹೇಳಿದಾಗ ಲಾಸ್ಟ್ಗೆ ಅರಿವಾಗ್ತಾ ಇದೆ. ಇದನ್ನೆಲ್ಲ ನೋಡ್ತಾ ಇರೋದನ್ನ ಯಾರು ಅದು ಅರಿವಾಗ್ತಾ ಇದೆ ಅಂದ್ರೆ ದೆನ್ ದಟ್ ಈಸ್ ಆಲ್ಸೋ, ಇಫ್ ಯು ಆರ್ ಏಬಲ್ ಟು ಮೇಕ್ ಸೋ ಕ್ಲಿಯರ್ ಡಿಸ್ಟಿಂಕ್ಷನ್, ದೆನ್ ಅವಾಗ ಅದು ನಾವು ಅದೇ ದೇವರು ಪರಮಾತ್ಮ ಅಂತ ನಾವ್ ಹೆಂಗ್ ಅನ್ಕೋಕ್ಕಾಗತ್ತೆ? ಅದು ಕೂಡ ಕ್ಲಾರಿಟಿ ಇದೆ ಅಲ್ವಾ ಅಂತ. ಯಾವುದಕ್ಕೆ ಕ್ಲಾರಿಟಿ ಇದೆ? ಇಲ್ಲ, ಅದನ್ನೇ ಇದನ್ನ ವಿಷಯ ಅಲ್ಲೇ ಬರೋದು. ಯಾವ್ದು ಸಬ್ಜೆಕ್ಟ್ ಅಲ್ಲ ಇದು. ಇವಾಗ ನಿನಗೆ ಅಲ್ಲಿ ಅದ್ರ ಅರಿವನ್ನು ನೋಡ್ಲಿಕ್ಕೆ ನಿನಗೆ ಮನಸ್ಸು ಬೇಕಾಗಿಲ್ಲ. ಅದು ಅರಿವು ಅನ್ನೋದು ಒಂದು ಬರೀ ಫೀಲಿಂಗ್ ಅಷ್ಟೇ. ಅದು ನಿನಗೆ ಕಾಣಿಸೋದಿಲ್ಲ. ನಿನಗೆ ಅದೊಂದು ಆ ಒಂದು ಚೈತನ್ಯ ಶಕ್ತಿಯ ಒಂದು ಫೀಲಿಂಗ್ ಅಷ್ಟೇ. ಬಾಕಿ ಎಲ್ಲ ನಿನಗೆ ಕಾಣಿಸುತ್ತೆ.
ಸಾಕ್ಷಿ ಭಾವದಿಂದ ನೋಡಿದಾಗೆ ಪ್ರತಿಯೊಂದರ ಅನುಭವ ನಿನಗೆ ಪ್ರತ್ಯಕ್ಷವಾಗಿ ಹೇಗೆ 10 - 5 = 5 ಅನ್ನೋದು ಚೆನ್ನಾಗಿ ನಿನ್ನ ಮನಸ್ಸಿನಲ್ಲಿ ಆದ್ರೆ ಈ ಅರಿವಿನ ಶಕ್ತಿ ನಿನಗೆ ಕಾಣೋದಿಲ್ಲ, ಬರೀ ಅನುಭವ ಆಗುತ್ತೆ. ಅರ್ಥ ಆಗ್ತದೆ? ಅರ್ಥ ಆಗುತ್ತೆ. ಬಟ್ ಇವಾಗ ಸೆನ್ಸೇಷನ್, ಇವಾಗ ಸೆನ್ಸರಿ ಆರ್ಗನ್ಸ್ ಕೂಡ ಸೆನ್ಸೇಷನ್ ಫೀಲ್ ಮಾಡುತ್ತೆ. ಅದು ಮನಸ್ಸದು ಮನಸ್ಸಿನಿಂದ ನೀನು ಇಂದ್ರಿಯಗಳ ಫೀಲಿಂಗ್ ನಿನಗೆ ಬರ್ತಾ ಇದೆ. ಓಕೆ ಓಕೆ, ನಂಗೆ ಇದು ಇನ್ನೂ ಅದನ್ನ ಕರೆಕ್ಟ್ ಆಗಿ ರಿಯಲೈಸ್ ಮಾಡಕ್ಕೆ ಆಗ್ಲಿಲ್ಲ. ಕರೆಕ್ಟ್, ಅದನ್ನ ಅದಕ್ಕೆ ಹೇಳಿದ್ನಲ್ಲ, ಇದು ಪ್ರಾಕ್ಟೀಸ್ ಮಾಡ್ತಾ ಹೋದ್ರೆ ಇವಾಗ ಇದ್ರಲ್ಲಿ ಇನ್ನೊಂದು ಮೆಡಿಟೇಷನ್ ಇದೆ, ಅದು ಬೇಕಿದ್ರೆ ಇನ್ನೊಂದು ಕೆಲವು ದಿನ ಆದ್ಮೇಲೆ ತಗೋಣ. ವೇರ್ ಯು ಡ್ರಾಪ್ ಯುವರ್ ಮೈಂಡ್ ಸ್ಟ್ರೇಟ್. ಇವಾಗ ನಾವು ಒಂದೊಂದೇ ಪಾರ್ಟ್ ಬೈ ಪಾರ್ಟ್ ನಾವು ದೇಹ ಬಿಟ್ವಿ, ಪ್ರಾಣ ಕೋಶ ಅಲ್ಲ ನಾವು, ಆಮೇಲೆ ಮನೋಮಯ ಕೋಶ ಅಲ್ಲ ಅಂತೀವಲ್ಲ. ಆಫ್ಟರ್ ಸಮ್ ಟೈಮ್ ಇದನ್ನ ಮಾಡಿದ್ಮೇಲೆ ಯು ಕ್ಯಾನ್ ಸ್ಟ್ರೇಟ್ ಗೋ ಟು ಬೀಯಿಂಗ್ ಅವೇರ್. ಬಿ ಅವೇರ್, ಬಿ ಅಲರ್ಟ್. ಇದನ್ನ ನೀನ್ ಅನ್ಕಂತ ನೀನ್ ಮಾಡಿದ್ರೆ ಯು ವಿಲ್ ಇಮಿಡಿಯೇಟ್ಲಿ ಡ್ರಾಪ್ ಯುವರ್ ಮೈಂಡ್ and you will be in that clear state of awareness where ನಿನಗೆ ಒಂದು ಥಾಟ್ ಬರಂಗಿಲ್ಲ, ಯಾಕಂದ್ರೆ ಮನಸ್ಸಿಲ್ಲ ಅಲ್ಲಿ. ಆಯ್ತಾ? ಓಕೆ ಓಕೆ ಸರ್. ಓಕೆ ಓಕೆ ಅಮ್ಮ, ಥ್ಯಾಂಕ್ ಯು. ಬೇರೆ ಯಾರ್ದಾದ್ರೂ ಕ್ವಶನ್ ಇದೆಯಾ? ಮೇಘ್ನಾ ಹೇಳಮ್ಮ. ಸೀನಣ್ಣ, ಇವತ್ತಿನ ಕ್ವೆಶ್ಚನ್ ಅಲ್ಲ, ಬಟ್ ಸ್ಟಾರ್ಟಿಂಗ್ ಅಲ್ಲಿ ವಿ ಸ್ಪೋಕ್ ಅಬೌಟ್ ಡಿಟ್ಯಾಚ್ಮೆಂಟ್, ಮೋಹ ಎಲ್ಲ ಇರಬಾರ್ದು ಅಂತೆಲ್ಲ ಮಾತಾಡೋದಲ್ಲ. ಸೊ ಇದೆಲ್ಲ ಸ್ಪಿರಿಚುಯಾಲಿಟಿ ಪಾತ್ ಬರಕ್ಕೆ ಇನ್ನ ಏಜ್ ಇದೆಯಾ, ಅಥವಾ ಇವಾಗ ವಿ ಆರ್ ವಿತ್ ಫ್ಯಾಮಿಲಿ, ಮ್ಯಾರೇಜ್, ಕಿಡ್ಸ್, ಮಾಮ್ ಅಂಡ್ ಡ್ಯಾಡ್, ಅದೆಲ್ಲ ಅಟ್ಯಾಚ್ಮೆಂಟ್, ಹೌ ಟು ಡೀಲ್ ವಿತ್ ದಟ್? ವಿತೌಟ್ ಅಟ್ಯಾಚ್ಮೆಂಟ್ ಯು ಕಾಂಟ್ ರಿಯಲಿ ಲಿವ್ ಹ್ಯಾಪಿಲಿ ಟುಗೆದರ್. ಬಂದೇ ಬರುತ್ತೆ ಅಟ್ಯಾಚ್ಮೆಂಟ್. ನೋ, ದಟ್ ಇಸ್ ರೈಟ್. ಬಟ್ ಇಲ್ಲಿ we can address this more in the bhakti idರಲ್ಲಿ, ಯೋಗದಲ್ಲಿ. ಅಲ್ಲಿ you can lead a life where you are serving each and everybody. You are serving your husband, you are serving your in-laws, you are serving your parents, you are loving your brothers, sisters and their children with a feeling that you are serving the God in them, that power in them, which is the Chaitanya Shakti. You are not doing for the individual, you are doing for the Paramatma inside them. With that bhava, that is what is told in the Bhakti Yoga, you have to look at people. So avaga ninige you will be out of the karmic cycle also, and at the same time you will be doing you will be purifying your mind. So anything you do for a person, you should do it with the attitude of extreme love, no harm, but I am loving the Lord in the person, not the person. So automatically when you are doing vyavara, ninige inna ninige jaasti appreciation irutte, because there will be genuineness in your actions. Okay. Yeah. So this applies to anybody for that matter, anybody. But as you asked another question the other day, people are cunning and things like that. You are retaliating. Don't think that you are retaliating. You say that now here it is not that the aham kartutva antivala, I am not doing it. It is the God in me who is giving me the thought to do this action. Okay. Because the person, based on my understanding of the mind, I am clear that the person is not worth it. So I have to retaliate. Yeah. Okay. Yeah. The attitude behind this is important. So we'll start with Karma Yoga. 39th verse Karma Yoga start agutte ide chapter alli, and the next whole chapter is about Karma Yoga. So how to dedicate your actions. ಸೀನಣ್ಣ, ಹಲೋ. ಉದಯ ಹೇಳಮ್ಮ. ಸೀನಣ್ಣ, ಇದು ಇಸ್ಕಾನ್ ಬುಕ್ ತಗೊಂಡಿದ್ದಲ್ಲ, ಅದ್ರಲ್ಲಿ ಬರುತ್ತಾ ನೀವು ಹೇಳೋದಲ್ಲ ಈಗ ಅಧ್ಯಾಯಗಳವೆಲ್ಲ? ಬರುತ್ತಲ್ಲ. ಯಾವುದು ಭಗವದ್ಗೀತೆ? ಭಗವದ್ಗೀತೆ ಇಸ್ಕಾನ್ ಇದೆಯಲ್ಲ,
ಹಾ ಅದರಲ್ಲಿ ನೀನು ಹೇಳೋ ಅಧ್ಯಾಯಗಳು ಅವೆಲ್ಲ ಅಧ್ಯಾಯಗಳು ಬಹಳ ಇದಾವೆ. ಅದು ಯಾವ ಇದರಲ್ಲಿ ಹೆಂಗ್ ಹೋಗ್ಬೇಕಂತ 18 ಬರುತ್ತಲ್ಲಮ್ಮ, 18 ಇವಾಗ ನಾವು ನೋಡ್ತಾ ಇರೋದು 2ನೇ ಅಧ್ಯಾಯ. ಭಗವದ್ಗೀತೆ ಶ್ಲೋಕ ಇವಾಗ 2ನೇ ಅಧ್ಯಾಯದಲ್ಲಿ ಇವತ್ತು ನಾವು ಮಾಡಿದ್ದು 17, 18, 17 ಶ್ಲೋಕ 17, 18, 19 ಶ್ಲೋಕ 2ನೇ ಅಧ್ಯಾಯ. ಹೌದು, 2ನೇ ಅಧ್ಯಾಯ. ಓಕೆ ಓಕೆ, ಅದನ್ನ ನಾನು ಅದು ಚೆಕ್ ಮಾಡಿದೆ ನಿನ್ನೆ, ಸ್ವಲ್ಪ ಅದು ಗೊತ್ತಾಗಲಿಲ್ಲ. ಓಕೆ ಆಯ್ತು. ಸೊ ಎಲ್ಲರೂ ಭಗವದ್ಗೀತೆ ಇಟ್ಕೊಂಡು ಓದಿದ್ರೆ ಇನ್ನ ಚೆನ್ನಾಗಿ ನಿಮಗೆ ಓದ್ಲಿಕ್ಕೆ ಅನುಕೂಲ ಆಗುತ್ತೆ. ಸೊ ಎಲ್ಲರೂ ಮೊನ್ನೆ ತೆಗೆದು ನೋಡಿದೆ ನಾನು. ಆಯ್ತಮ್ಮ, ಒಳ್ಳೇದಮ್ಮ. ಹರಿ ಓಂ. ಮೇಘ್ನಾ, ಸಿನನ ಎವ್ರಿ ಶ್ಲೋಕ ಹೇಳ್ತಾ ಇದೆಯಾ ಅಥವಾ ಜಸ್ಟ್? No, I will be taking important shlokas. Okay. ಇವಾಗ ಇಲ್ಲೆಲ್ಲ these are all extremely profound because the entire ಗೀತಾಸ್ ಏನಿದೆ ಸಮ್ಮರಿ ಈ ಸೆಕೆಂಡ್ ಚಾಪ್ಟರ್ ಅಲ್ಲೇ ಬಂದಿದೆ. ಸೊ ಇಲ್ಲಿ let's not lose on any ಶ್ಲೋಕ. So we'll take maybe ಸ್ವಲ್ಪ ಫಾಸ್ಟ್ ಆಗಿ ಮುಂದೋಗೋಣ, ಸಂಕ್ಷಿಪ್ತವಾಗಿ ಅರ್ಥ ಹೇಳಿ. ಬಟ್ ಅದರ್ವೈಸ್ ಮೈ ಇಂಟೆನ್ಷನ್ ಇಸ್ ಲೈಕ್ ವಿಲ್ ಕವರ್ ವಾಟ್ ಈಸ್ ಇಂಪಾರ್ಟೆಂಟ್. ನಾನು ಅದನ್ನು ಕೊಡ್ತಾ ಇದ್ದೀನಿ in first phase ಅಲ್ಲಿ. And depending on how we design the program further, ನಮ್ಗೆ ಎಷ್ಟು ಟೈಮ್ ಸಿಗುತ್ತೆ ನೋಡ್ಕೊಂಡು we can always deal with that ಆಮೇಲೆ. Okay. ಇವರೇ ವಿಜಯ್ ಅವರೇ, awareness is a feeling. Yes, yeah, what you have written is right. ಓಕೆ, ಎಲ್ಲರೂ ಒಟ್ಟಿಗೆ ಪೂರ್ಣಮದ ಹೇಳೋಣ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ತತ್ಸತ್. ಶ್ರೀ ಚಿನ್ಮಯ ಸದ್ಗುರವೇ ನಮಃ. ಶ್ರೀ ಕೃಷ್ಣಾರ್ಪಣಮಸ್ತು. ನಷ್ಟೋ ಮೋಹ ನಷ್ಟೋ ಭ್ರಾಂತಿ ನಷ್ಟೋ ದುಃಖ. ಹೇ ಪರಮಾತ್ಮ, ಅಜ್ಞಾನ ಕೊಟ್ಟವನು ನೀನೇ, ಜ್ಞಾನ ಕೂಡ ಇವಾಗೆ ನೀನು ಪ್ರಸಾದ ಮಾಡಿದೀಯ. ಇದು ನಮಗೆ ಸಂಪೂರ್ಣ ಅರಿವಾಗುವಂತೆ ನಿನ್ನ ಶಕ್ತಿಯಿಂದನೇ ಮಾಡ್ಲಿಕ್ಕೆ ಸಾಧ್ಯ ಉಂಟು. ನಿನ್ನಲ್ಲಿ ನಾವು ಅನಂತ ರೀತಿಯಿಂದ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಎಲ್ಲ ಗುರು ಪರಂಪರಕ್ಕೆ ನಮ್ಮ ಸಾಷ್ಟಾಂಗ ನಮಸ್ಕಾರಗಳು, ಅಭಿನಂದನೆಗಳು. ಓಂ ತತ್ಸತ್. ಹರಿ ಓಂ ಎಲ್ಲರಿಗೆ.